ತಲೆ ಎತ್ತ. ಈ ತರ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋ ನಾಟಕ ನನಗೆ ಬೇಕಾಗಿಲ್ಲ. ಹೇಳೋ, ಯಾರವಳು? ಜೂಲಿ ಅಂತ. ಆ ಜೂಲಿ ಸಿಗರೇಟ್ ಸೇದೋದಿಕ್ಕೆ ನಂಜೆ ಬೇಗ ಖಾಲಿ ಆಗ್ಬೇಕಾ? ಅಪ್ಪ ಅವಳು ನನ್ನ ಕ್ಲಾಸ್ಮೇಟ್ ಅಪ್ಪ. ನಮ್ಮ ಗ್ರೂಪಲ್ಲಿ ಅವಳು ಕೋ ಸಿಂಗರು. ಸಿಂಗರ್ ಸಿಗರೇಟ್ ಸೇತಾರೇನು? ಅವಳು ಗೋವಾ ಹುಡುಗಿನಪ್ಪ. ಇದು ಎಲ್ಲ ಕಾಮನ್. ಇವತ್ತೇನೋ ಅವಳು ಗಾಡಿ ಕೆಟ್ಟೋಗಿತ್ತಂತೆ, ಅದಕ್ಕೆ ನೀನೇ ಸಿಗರೇಟ್ ಕೊಡಿಸಿ ಅವಳಿಗೆ ಲಿಫ್ಟ್ ಕೊಡೋದಾ? ದಿನೇ ದಿನೇ ಈ ಟ್ರಾಫಿಕ್ ಅತಿಯಾಗೋಯ್ತು. ಟೂ ಮಚ್. ನಾವು ಇಲ್ಲಿಂದ ಮನೆ ಸೇರೋವಷ್ಟರಲ್ಲಿ ಬೇರೆ ಯಾವ್ದಾದ್ರು ದೂರದೂರ್ಗೆ ಹೋಗಿ ಮತ್ತೆ ಮನೆಗೆ ಬೇಗ ಸೇರ್ಕೊಂಡ್ಬಿಡ್ಬೋದು. ನೋಡ್ದೇನಯ್ಯ ನಿನ್ನ ಮಗನ್ನ? ಎಲ್ಲಿ? ಬಹಳ ಬೆಳೆದು ಬಿಟ್ಟಿದ್ದಾನೆ. ಯಾವ ಬ್ರ್ಯಾಂಡ್ ಅಯ್ಯ? ಏನ್ ಸಿಗರೇಟಾ? ಮನೆಗೆ ಬರ್ಲಿ, ಮಾಡ್ತೀನಿ ಇವತ್ತು. ಏನ್ ದೊಡ್ಡ ಹೀರೋ ಅನ್ಕೊಂಡ್ಬಿಟ್ಟಿದ್ದಾನೆ. ಟೆನ್ಷನ್ ತಗೋಬೇಡ, ಮನೆಗೆ ಬಂದ್ಮೇಲೆ ವಿಚಾರಿಸ್ಕೊಂಡ್ರೆ ಆಯ್ತು. ನಿನ್ಗೇನ್ ತಮಾಷೆ? ತಲೆ ಎತ್ತ. ಈ ತರ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋ ನಾಟಕ ನನಗೆ ಬೇಕಾಗಿಲ್ಲ. ಹೇಳೋ, ಯಾರವಳು? ಜೂಲಿ ಅಂತ. ಆ ಜೂಲಿ ಸಿಗರೇಟ್ ಸೇದೋದಿಕ್ಕೆ ನಂಜೆ ಬೇಗ ಖಾಲಿ ಆಗ್ಬೇಕಾ? ಅಪ್ಪ ಅವಳು ನನ್ನ ಕ್ಲಾಸ್ಮೇಟ್ ಅಪ್ಪ. ನಮ್ಮ ಗ್ರೂಪಲ್ಲಿ ಅವಳು ಕೋ ಸಿಂಗರು. ಸಿಂಗರ್ ಸಿಗರೇಟ್ ಸೇತಾರೇನು? ಅವಳು ಗೋವಾ ಹುಡುಗಿನಪ್ಪ. ಇದು ಎಲ್ಲ ಕಾಮನ್. ಇವತ್ತೇನೋ ಅವಳು ಗಾಡಿ ಕೆಟ್ಟೋಗಿತ್ತಂತೆ, ಅದಕ್ಕೆ ನೀನೇ ಸಿಗರೇಟ್ ಕೊಡಿಸಿ ಅವಳಿಗೆ ಲಿಫ್ಟ್ ಕೊಡೋದಾ? ಅಪ್ಪ, ನಾನು ಸಿಗರೇಟ್ ಸೇದೋನಲ್ಲ. ಅವಳಿಗೆ ಸೇದ್ಬೇಡ ಅನ್ನೋ ಹಕ್ಕು ನನಗಿಲ್ಲ. ಅವಳು ಪರ್ಸನಲ್ ಚಾಯ್ಸ್ ಅಪ್ಪ. ಹಾಗಾದ್ರೆ ಅವಳ ಜೊತೆ ಯಾಕೆ ಸೇರ್ತೀಯ? ಏನೋ ಮಕ್ಕಳು ಚೆನ್ನಾಗಿ ಓದ್ಲಿ, ಕಷ್ಟಪಡೋದು ಬೇಡ, ಟಿಫಿನ್ ಕ್ಯಾರಿಯರಲ್ಲಿ ತಿಂಡಿ ತಗೊಂಡೋಗಕ್ಕೆ ನಾಚಿಕೆ ಪಡ್ತೀರಾ ಅಂತ ಖರ್ಚಿಗೆ ದುಡ್ಡು ಕೊಟ್ರೆ ಮಜಾ ಉಡಾಯಿಸ್ಬಿಟ್ಟು ನನ್ನ ಮುಂದೆ ಈಗ ಮಾಡರ್ನು ಸೋಷಲ್ ಅಂತ ಭಾಷಣ ಮುಗಿತೀಯ? ನೋಡೋ, ನೀನಿನ್ನು ಸ್ಟೂಡೆಂಟು. ಓದೋದು ಕಲಿಯೋದು ಬಿಟ್ಬಿಟ್ಟು ಬೇರೆನಾದ್ರೂ ಮಾಡಿದ್ರೆ ಅರ್ಥ ಆಯ್ತಾ? ಇಷ್ಟು ಸಣ್ಣ ವಿಷಯನ ಯಾಕಪ್ಪ ದೊಡ್ಡ ಮಾಡ್ತಾ ಇದ್ದೀರಾ? ಏನ ನನ್ ಜೇಬು ಖಾಲಿ ಆಗೋದು ನಿನಗೆ ಸಣ್ಣ ವಿಷಯನಾ? ದಿಸ್ ಇಸ್ ಟೂ ಮಚ್. ಈ ಥರ ಎಲ್ಲ ನನ್ನ ಇನ್ಸಲ್ಟ್ ಮಾಡಬೇಡಿ. ಏನ ಇನ್ಸಲ್ಟಾ? ನಿನ್ನ ವಯಸ್ಸಲ್ಲಿ ನನ್ನ ಓದೋ ಖರ್ಚನ್ನ ನಾನೇ ನೋಡ್ಕೊಂತಿದ್ದೆ. ನಮ್ಮಪ್ಪನ ಹತ್ರ ಯಾವತ್ತೂ ಕೈ ಚಾಚಿರ್ಲಿಲ್ಲ. ಆದ್ರೆ ನಿನಗೆ ಒಂದು ಕಾಚ ತಗೊಳ್ಳೋ ಹೋಗ್ತೀಯಲ್ಲ. ಲೋ, ನಿಮ್ಗೆ ಯಾರಾದ್ರೂ ನಿಮ್ಮಪ್ಪ ದಿನ ಬೈತಾರೇನ್ರ? ಓ, ನೀನೊಳ್ಳೆ ಚೆನ್ನಾಗಿ ಕೇಳ್ತೀಯ ಕಣ. ಬೆಳಗ್ಗೆ ಎದ್ದು ನಮ್ಮ ಮನೇಲಿ ಅದೇನ್ ತಪ್ಪಿದ್ರು ನಮ್ಮ ಅಪ್ಪನ ಬೈಗಳ ಮಾತ್ರ ಮಿಸ್ ಆಗಲ್ಲ. ಇವೆಲ್ಲ ಕಾಮನ್ ಮಗ. ಅಯ್ಯೋ, ನಮ್ಮಪ್ಪನ ಕತೆ ಕೇಳು. ಮಾತೆತ್ತಿದ್ರೆ ಸಾಕು ಮೈಯೆಲ್ಲ ಬೆವ್ರು ವಾಸನೆ ಅಂತ ಬೈತಾನೆ. ವಾಸನೆ ಹೋಗ್ಲಿ ಅಂತ ಸೆಂಟ್ ಹಾಕೊಂಡ್ರೆ ಸೋಕಿ ಮಾಡ್ತೀಯ ಬಡ್ಡಿ ಮಗನೆ ಅಂತ ಅದಕ್ಕೂ ಬೈತಾನೆ. ಲೋ, ಅದನ್ನೆಲ್ಲ ಹೇಗಾದ್ರೂ ತಡ್ಕೊಂಡಿರ್ಬೋದು. ನಮ್ಮಪ್ಪ ಆಫ್ಟರ್ ಆಲ್ ಒಂದು ಕಾಚ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಬೈದ್ಬಿಟ್ರು. ಲೋ ವಿಜಯ್, ಎಲ್ಲರ ಮನೇಲಿ ಈ ಕಾಚದ ರಾಮಾಯಣ ಇದ್ದಿದ್ದೆ ಕಣ. ಅದಕ್ಕೆ ನಾನು ಕಾಚ ಹಾಕದೆ ಬಿಟ್ಬಿಟ್ಟೆ. ಗಣೇಶ, ಗಣಪತಿ, ವಿನಾಯಕ, ಲಂಬೋದರ, ಬಿಗ್ ಬಾಸ್ ನೋಡ್ದ್ಯಾ ನಮ್ಮಪ್ಪ ಏನ್ ಹೇಳ್ದ ಅಂತ? ನಿನಗೆ ಗೊತ್ತು ತಾನೆ? ನನಗ್ ಗೊತ್ತಿಲ್ಲಪ್ಪ. ನಿನ್ನನ್ನೇ ನಂಬಿ ಹೆಜ್ಜೆ ಮುಂದೆ ಇಡ್ತಾ ಇದ್ದೀನಿ. ನೀನೇ ಕೈ ಹಿಡಿದು ನಡೆಸ್ಬೇಕು ಅಷ್ಟೇ. ಹಲೋ ಬ್ರದರ್, ಮರಿಬೇಡ ಗುರು.